ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ನಾವು ಮುಖ್ಯ ಅಲ್ಲ, ದೇಶ ಮುಖ್ಯ. ನಡ್ಕೊಂಡು ಹೋಗೋ ಮುಖ್ಯ, ಮಕ್ಕಳ ಭವಿಷ್ಯ ಮುಖ್ಯ. ಮುಂದ ಎಲ್ಲದು ಒಳ್ಳೇದ್ ಮಾಡ್ಬೇಕಾದ್ರೆ ಅದು ಹಾಕ್ಬೇಕು. ರೊಕ್ಕ ಕಾಶ ಬಿದ್ದರೆ ಓಟ್ ಕಳ್ಕೊಂಡು ನಮ್ ಜಿಂದಗಿ ಕಳ್ಕೊಂಡಂಗ. 2,000 ರೂಪಾಯಿ ಜನ ಬದುಕಲ್ಲ. ನಮ್ ದೇಶ ಹಾಳಾಗ್ತದ, ಕರ್ನಾಟಕ ಹಾಳಾಗ್ತದ, ಸಾಲ್ದಾಗ ಕೂಡ್ತದ. ಯಾವನ್ ಕಟ್ತಾನೆ ತಗಡ್ ಕೊಟ್ಟು ಹೊಡ್ಯಾಗ್ತದ. ಪ್ರಜಾಪ್ರಭುತ್ವ ಮನವರಿಕೆ ಮಾಡೋದು ಸಾಕು. ಇವ್ರೇನು ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ, ಇವ್ರೇನು ಆಶ್ವಾಸನೆ ಕೊಡೋದು ಬೇಕಾಗಿಲ್ಲ. ಜನಗಳಿಗೆ ಉದ್ಯೋಗ ಶಿಕ್ಷಣ 2 ಕೊಟ್ರೆ ಇವ್ರ ಗ್ಯಾರಂಟಿ ಬೇಕಾಗಿಲ್ಲ. ಇದಿಲ್ಲ ನರಸಪ್ಪ ಅಂತೇಳಿ. ಏನಾಗ್ಬೋದ್ರಿ ಸರಿ ಚುನಾವಣೆ? ಯಾವ್ದು ಗೆದ್ದರೂ ನಷ್ಟ ಅದ್ರಿ. ಈಗ ಸ್ವತಂತ್ರ ಬಂದು 70 ವರ್ಷ ಆಯ್ತು ಗತಿಸಿದ್ರು ಜನಗಳಿಗೆ ಪ್ರಜಾಪ್ರಭುತ್ವ ಅನ್ನೋದನ್ನೇ ಅರ್ಥ ಮಾಡಿಸ್ಲಾರ್ದಂಗೆ ಹೊಂಟವ. ಕಾಂಗ್ರೆಸ್ ಬಿಟ್ರೆ ಬಿಜೆಪಿ, ಬಿಜೆಪಿ ಬಿಟ್ರೆ ಕಾಂಗ್ರೆಸ್, ಅವೆರಡು ಬಿಟ್ಟು ಬೇರೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ 2 ಅಣ್ಣತಮ್ಮರಿದ್ದಂಗೆ, ಒಂದರ ಎಣ್ಣೆದ 2 ಮುಖ ಇದ್ದಂಗೆ. ಪ್ರಜಾಪ್ರಭುತ್ವ ಮನವರಿಕೆ ಮಾಡೋದು ಸಾಕು. ಇವ್ರೇನು ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ, ಇವ್ರೇನು ಆಶ್ವಾಸನೆ ಕೊಡೋದು ಬೇಕಾಗಿಲ್ಲ. ಜನಗಳಿಗೆ ಉದ್ಯೋಗ ಶಿಕ್ಷಣ 2 ಕೊಟ್ರೆ ಇವ್ರ ಗ್ಯಾರಂಟಿ ಬೇಕಾಗಿಲ್ಲ. ಇದಿಲ್ಲ ಆದರೆ 70 ವರ್ಷ ಕಾಂಗ್ರೆಸ್ ಸರ್ಕಾರನೂ ಅದೇ ಮಾಡ್ಯದ. ಈಗ 13 ವರ್ಷ 14 15ನೇ ವರ್ಷ ಆದ್ರೂ ಬಿಜೆಪಿ ಸರ್ಕಾರ ಅದೇ ಮಾಡಕಚ್ಚದ. ಏನು ಕೆಲಸ ಮಾಡಕಚ್ಚದಂದ್ರೆ ಜನಗಳಿಗೆ ಅರ್ಥ ಆಗವಲ್ದು. ಪ್ರಜಾಪ್ರಭುತ್ವ ಏನಂತ ಜನಗಳಿಗೆ ಮನವರಿಕೆ ಮಾಡವಲ್ರು, ಉದ್ಯೋಗ ಕೊಡೋದಿಲ್ಲ. ಇವೆಲ್ಲ ಎಲೆಕ್ಷನ್ ಗಿಮಿಕ್ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಕೆಲಸ ಏನು ಮಾಡಿದೆ, ಬಿಜೆಪಿ ಕೆಲಸ ಏನು ಮಾಡಿದ, ಇನ್ನುಳಿದ ಕಮ್ಯುನಿಸ್ಟ್ ಪಕ್ಷಗಳಾಗಲಿ ಇನ್ನುಳಿದ ಪಕ್ಷಗಳು ಏನು ಮಾಡಕಚ್ಚಂದ್ರೆ ಶಕ್ತಿ ಇದ್ದವರಿಗೆ ಶಕ್ತಿ ಕಟ್ ಮಾಡಕಚ್ಚಾರ. ಯಾರು ಶಕ್ತಿ ಅಂದರೆ ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು, ಊಟ, ಬಟ್ಟೆ, ಬೆಳಕು, ನೀರು ಇವನ್ನೇ ಕೊಡೋಕ್ಕಾಗಿಲ್ಲ. ಇವ್ರು ಗ್ಯಾರಂಟಿ ಕೊಟ್ಟು ಏನು ಮಾಡ್ತಾರೆ? ಸುಮ್ಮನೆ ತಾವು ಗೆಲ್ಲಕ್ಕೋಸ್ಕರ ಇದು ಮಾಡ್ತಾರೆ. ರಾಜಕಾರಣಿಗಳದೇ ತಪ್ಪ. ಪ್ರಜಾಪ್ರಭುತ್ವ ಅರ್ಥ ಇಲ್ಲ ನಮಗೆ, ರಾಜಕಾರಣದೇ ತಪ್ಪು. ನಾವು ಮನವರಿಕೆ ಮಾಡ್ಬೇಕು. ಏನು ಮಾಡಬೇಕು? ನಿಮ್ಮ ಮತ, ನಿಮ್ಮ ಸ್ವತಂತ್ರ, ನಿಮ್ಮ ಹಕ್ಕದು. ನೀವು ಯಾರಿಗೆ ಗ್ಯಾರಂಟಿಗಾಗಲಿ ಇನ್ನೊಬ್ರಿಗೆ ರೊಕ್ಕಕ್ಕಾಗಲಿ ಅವಕಾಶ ಕೊಡಬೇಡ್ರಿ ಅಂತ ಅವೇರ್ನೆಸ್ ಕೊಡೋದಿಲ್ಲ. ನಾವು ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀವಿ? ಪೇಪರ್ದಾಗ ನಾಳೆಗೆ ಎಲೆಕ್ಷನ್ ಆದ ಅನ್ಲಕ್ಕ ಫ್ರಂಟ್ ಲೈನ್ಗೆ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದ್ರೆ ನಾವು ಗೆಲ್ಲಕ್ಕೋಸ್ಕರ, ನಮ್ಮ ಸ್ವಾರ್ಥ ಇಟ್ಕೊಂಡ ಕೊಡ್ತಾರೆ ಅವರು. ಅದು ಜನರಿಗೆ ಅರ್ಥ ಆಗಲ್ವಾ? ಅರ್ಥ ಆಗೋದಲ್ರಿ. ಯಾಕಂದ್ರೆ ಅವರಿಗೆ ಶಿಕ್ಷಣ ಇಲ್ಲ, ಇನ್ನೊಂದು ಉದ್ಯೋಗ ಇಲ್ಲ. ಅವರು ಬದುಕಬೇಕಾಗ್ಯದ. ಅನಿವಾರ್ಯ 2000 ಎಲೆಕ್ಷನ್ ಅಂತ ಕೊಟ್ಟರು ಆ 2000ದಿಂದ ನಾವು ಯಾವ್ದಕ್ಕೂ ಆತದಲ್ಲಪ್ಪ ಅಂತ ನಿರೀಕ್ಷೆ ಇಟ್ಟಾರ ಹೊರತು ಅವರಿಗೆ ಸಂಪೂರ್ಣ ನಾಲೆಜ್ ಇಲ್ಲ, ಮತದಾನದ ಮಾತು ಗೊತ್ತಿಲ್ಲ. ಈಗ ಕೆಲವರು ಹೇಳ್ತಾರೆ, ನಾವು ಮುಂಚೆಯಿಂದ ಕಾಂಗ್ರೆಸ್ಗೆ ಹಾಕೊಂಡ್ಬಂದಿದ್ದೀವಿ, ಮುಂಚೆಯಿಂದ ಬಿಜೆಪಿಗೆ ಹಾಕೊಂಡ್ಬಂದಿದ್ದೀವಿ, ಅವ್ರು ಕೆಲಸ ಮಾಡಲಿ ಬಿಡಲಿ ನಾವು ಅವ್ರಿಗೆ ಹಾಕೋದು ಅಂತ ಹೇಳಿ. ಇಲ್ಲ, ಅವರು ಆ ಕಲ್ಪನೆದಾಗ ಅದಾರ. ಈಗ ಯಾಕಂದ್ರೆ ಮೊದಲ ದಿವಸ ಬಂದಾರಲ್ಲ, ಒಂದೇಟು ಎದುರಿಗೆ ಕಪ್ಪಳ ಕೊಡೋನ್ಕಿಂತ ಹಿಂದೆ ಬೆನ್ನಿಗೆ ಚೂರಿ ಹಾಕೋನ್ ಬೇಡಪ್ಪ, ಹೊಡೆದ್ರು ಇಡ್ಲಿ ಕಪ್ಪಳಕ್ಕೆ ಅವನೇ ಮುಖ್ಯ ಅನ್ನೋದಕ್ಕೆ ಕಾಂಗ್ರೆಸ್ಗೆ ಅಂತಾರೆ ಹೊರತು ಇದು ಹಿಂಬಂಡ್ಲಿಂದ. ಈಗ ನೋಡ್ರಿ, ಆಶಯ ಭಾಗಗಳಾಗಿರ್ತಂಥ ಸಂವಿಧಾನಕ್ಕೆ ಸ್ವತಂತ್ರ ಸಿಕ್ಕ ಮ್ಯಾಗ ನಮ್ಮ ದೇಶದಾಗ ಸಂವಿಧಾನ ಬರೆಯೋಕೆ ಆಗ್ಲಾರ್ದಂಥ ಸ್ಥಿತಿಯಾಗ ಬಾಬಾ ಸಾಹೇಬ್ರು ಹೆಂಗೋ ದೊಡ್ಡ ಸಂವಿಧಾನ ಬರೆದಾರ. ಆ ಸಂವಿಧಾನನ ಸಂಪೂರ್ಣ ಜಾರಿಗೆ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ? 70 ವರ್ಷ ಬೇಕಾಯ್ತು ಕಾಂಗ್ರೆಸ್ನವ್ರಿಗೆ ಸಂವಿಧಾನ ಜಾರಿ ಮಾಡೋಕೆ. ಇವತ್ತು ಏನು ಹಕ್ಕುಗಳು ಗೊತ್ತವ್ರಿ. ಇನ್ನು ಇವತ್ತಿಗೆ ನಮ್ಮ ಹಳ್ಳಿಗಳಲ್ಲಿ ಹೋದ್ರೆ ಒಂದೇ ಶರ್ಟು ಒಂದೇ ಬನ್ನಿನ ಮ್ಯಾಗ ಬದುಕ್ತಾರೆ. ಯಾಕಂದ್ರೆ ಅವರು ಆರ್ಥಿಕ ಪರಿಸ್ಥಿತಿನ ಕುಗ್ಗಿಸ್ಬಿಟ್ಟಾರ. ಚಲೋ ಏನಂದ್ರೆ ನಿನಗೆ ಬೇರೆ ಬೇರೆ ನಾಡಿಗಳನ್ನು ಕಟ್ ಮಾಡೋಂಥ ವ್ಯವಸ್ಥೆ ಮಾಡ್ಯಾರ. ಹಂಗಾಗಿ ಜನರಿಗೆ ಗೊತ್ತಾಗಿಲ್ಲ. ಹಂಗಾಗಿ ಅವ್ರು ಕಾಂಗ್ರೆಸ್ ಅಂತಾರೆ. ಈಗ BJP ಬಂದ್ರು ಅದೇನು ಮಾಡ್ತಾರೆ, ಅವರು ಕಾಂಗ್ರೆಸ್ನವರು ನೇರವಾಗಿ ಹೊಡಿತಿದ್ರು, ಸ್ಲೋ ಪಾಯ್ಸನ್ ಆಯ್ತಿತ್ತು. ಇವ್ರು ನೇರವಾಗಿ ಹೊಡಿಯೋಕೆ ಹಚ್ಬಿಟ್ಟಾರ. ನಿಮ್ಮ ಸಂವಿಧಾನ ಬದಲಾವಣೆ ಮಾಡ್ತೀವಿ, ನೀವು ಇದು ಮಾಡ್ತೀವಿ ಅಂತಾರೆ. ಇದೇನು ಬೆಳವಣಿಗೆ ಆಗಲ್ಲ. ಬಟ್ ಬಾಬಾ ಸಾಹೇಬ್ರು ಅದ್ಭುತವಾದಂಥ ಕನಸು ಕಟ್ಟಿ ಸಂವಿಧಾನ ಬರೆದಾರ. ತಾತ್ಕಾಲಿಕ ತಮ್ಮ ಹೊಟ್ಟೆ ತುಂಬಿಸ್ಕೋಸ್ಕರ, ತಮ್ಮ ವಿಚಾರನ ಜನರಿಗೆ ಅರ್ಥ ಆಗಬಾರ್ದು ಅನ್ನೋಕ್ಕೋಸ್ಕರ ಇಂಥವೆಲ್ಲ ಅಡ್ಡಾಡ್ತಾರೆ ಮುಂದೆ. ಇಲ್ಲಿ ಬಾಬಾ ಸಾಹೇಬ್ರ ಹೆಸರಿಗೆ ಹೇಳ್ಕೊಂಡೆ ಕರೆಮ್ಮ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, MLA ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಕಲ್ಪನೆ ತಪ್ಪು. ಬಾಬಾ ಸಾಹೇಬ್ರ ಅಧಿಕಾರ ಹೇಳಕ್ಕೆ ಅಂತ ಬರಕ ಅವ್ರಿಗೆ ಬಾಬಾ ಸಾಹೇಬ್ರ ಅನ್ನೋದಕ್ಕಿಂತ ಸಂವಿಧಾನನ ಪ್ರಬುದ್ಧತೆನ ಯಾರ ಆಶಯ ಭಾಗಗಳನ್ನು ಈಡೇರಿಸುವಂಥ ಯಾವ ಪಕ್ಷನೂ ಹೇಳಿಲ್ಲ ಇಲ್ಲಿವರೆಗೆ. ತಾಕತ್ತಿದ್ರೆ ಯಾವ ಕಾಂಗ್ರೆಸ್ ಹೇಳಿಲ್ಲ, BJP ಹೇಳಿಲ್ಲ, JDSನೂ ಹೇಳಿಲ್ಲ. ಇವೆಲ್ಲ ಸಂವಿಧಾನನ ಇಂಟರ್ನಲ್ ಆಗಿ ಇಟ್ಕೊಂಡು ಬಳಸ್ಕೊಂತಾರ. ತಮ್ಮ ಹೊಟ್ಟೆಪಾಡಿಗೋಸ್ಕರ, ತಮ್ಮ ವೋಟ್ ಕಮಿಟಿಗೋಸ್ಕರ ಸಂವಿಧಾನನ ಬಳಸ್ಕೊಂತಾರ ಹೊರತು ಅದ್ರ ಆಶಯ ಭಾಗಗಳನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಇಡೋ ಅಂದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಕರೆಮ್ಮ ಕೆಲಸ ಮಾಡಿದಾರ ಇಲ್ವಾ? ಅಲ್ಲ, ಕರೆಮಂದು ಸಾಬನ್ನ ಬಿಡ್ರಿ, ಆಕೆ ಸರ್ಕಾರ ಇಲ್ಲ ಪಾಪ, ಅಮ್ಮ ಗೆಲ್ಲಿಸ್ತಾ ಇದ್ದೀವಿ. ನಾವು ಕರೆಮನ್ ಗೆಲ್ಲಿಸ್ಬೇಕಂತ ಗೆಲ್ಲಿಸಿಲ್ಲ. ನಾವು ಈ ಸಿಚುವೇಶನ್ನ ಇದನ್ನ ಪರಿಸ್ಥಿತಿನ ಬದಲಾವಣೆ ಮಾಡ್ಬೇಕಂತ ಕರೆಮನ್ನ ತಂದೀವಿ. ಯಾಕಂದ್ರೆ ಹಳೆ ಗಜ್ಜು ಹಂಗೆ ಇತ್ತದು, ನಾನೇ ರಾಜ, ನಾನೇ ಕಿಂಗು, ನಾನೇ ಅಂತಂತಿದ್ದು. ಅದಕ್ಕೊಂದು ಪಾಠ ಕಲಿಸ್ಬೇಕು, ಉತ್ತರ ಕಲಿಸ್ಬೇಕಂತ ಕರೆಮನ್ನ ಆರಿಸಿ ತಂದೀವಿ. ಅವರು ನಾವು ಆರಿಸ್ತಂದ್ರಕ್ಕೆ ನಮ್ಮ ತಾಲೂಕಿನ ಶಾಸಕರವರು, ಅವ್ರು ಹೆಮ್ಮೆ ಅದ ಕರೆಮವ್ರ ಬಗ್ಗೆ. ಆದ್ರೆ ಪಕ್ಷದ ಸಿದ್ಧಾಂತದ ಬಗ್ಗೆ ಹೆಮ್ಮೆ ಇಲ್ಲ. ಈಗ ಏನು ಆಗ್ಬೋದು ಈ ಸರಿ ಹಾಗಾದ್ರೆ? ಅಂದ್ರೆ ನೀವು ಹೇಳ್ಬೇಡಿ ನಾವು ಇದಕ್ಕೆ ವೋಟ್ ಮಾಡ್ತೀವಿ ಅದು ಇದು ಅಂತ. ಇಲ್ಲ, ಏನಾಗ್ಬೋದು ಹಾಗಾದ್ರೆ ಈ ದೇಶದಲ್ಲಿ? BJP ಬರ್ಬೋದಾ, ಕಾಂಗ್ರೆಸ್ ಬರ್ಬೋದಾ? ಇಲ್ಲ, BJP ಕಾಂಗ್ರೆಸ್ ಎರಡು ಬಂದ್ರೂ ಒಂದೇ. ನಮ್ಗೆ ಅದ್ರ ಬಗ್ಗೆ ಪ್ರಶಂಸೆ ಏನಿಲ್ಲ. ಕಾಂಗ್ರೆಸ್ ಬಂದ್ರೂ ಅದೇ ಮಾಡ್ತದೆ, BJP ಬಂದ್ರೂ ಅದೇ ಕೆಲಸ ಮಾಡ್ತದೆ. ಅವೆರಡು ಬಿಟ್ಟು ಬೇರೆದು ಬರ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಏನ್ ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನಾಗ್ಬೋದು ಈ ಸರಿ ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ? BJP ಪಕ್ಕ ಸರ್. BJP. ಯಾಕೆ BJP? ಅಂದರೆ ನ್ಯಾಷನಲ್ ಲೆವೆಲ್ಲು ಬಲಿಷ್ಠ ರಾಷ್ಟ್ರ ನಾಯಕರು ಬೇಕಾಗಿದೆ. ಬೇರೆ ದೇಶಗಳು ಚೆನ್ನಾಗಿ ಬಾಂಧವ್ಯ ಚೆನ್ನಾಗಿದೆ. ಹಾಗಾಗಿ ಒಳ್ಳೆ ರಾಷ್ಟ್ರ ನಾಯಕ ಬೇಕಂತಂದರೆ ನಾವು
ಅಭ್ಯರ್ಥಿ ಮುಖ್ಯ ಅಲ್ಲ, ನಾವು ಮೇಲೆ ಇರ್ತಕ್ಕಂಥ ಪ್ರಧಾನಿ ಮುಖ್ಯ. ಹಾಗಾಗಿ ನಾವು BJPನೇ. ಕಾಂಗ್ರೆಸ್ ಬಂದ್ರೆ ದೇಶ ಸುಭದ್ರವಾಗಿರಲ್ವಾ? ಕಾಂಗ್ರೆಸ್ ತಮ್ಮಲ್ಲೇ ತಮಗೆ ಇನ್ನೂ ಚೆನ್ನಾಗಿ ಬಲಿಷ್ಠ, ತಮ್ಮ ಟೀಮೇ ತಾವು ಕರೆಕ್ಟಾಗಿ ಕಟ್ಕೊಂಡಿಲ್ಲ ಇನ್ನು. ಹಾಗಾಗಿ ಬೇರೆ ಬೇರೆ ದೇಶಗಳ ಜೊತೆಗೆ ಒಳ್ಳೆ ಬಾಂಧವ್ಯ ಇನ್ನೂ ಇಲ್ಲ. ಹಾಗಾಗಿ ನಾವು BJPನೇ ಪಕ್ಕ. ಪ್ರಧಾನಿಯವರೇ, ಮೋದಿಯವರೇ ಪಕ್ಕ ಬರ್ತಾರೆ. ಇಲ್ಲಿ MP ಈಗ ರಾಜಾ ಅಮರೇಶ್ವರ್ ನಾಯಕ್ ಇದಾರಲ್ಲ, ಈಗ ಅವರೇ ಅಭ್ಯರ್ಥಿ. ಓಕೆ, ಈಗ ಅವ್ರು ಕೆಲಸ ಮಾಡಿದಾರಾ? ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದರೆ ಬಿಟ್ಟರೆ ಒಟ್ಟ ಮೋದಿ ಬರ್ಬೇಕಷ್ಟೆ. ನೀವು ಇಲ್ಲಿ ಯಾರೇ ನಿಂತ್ರು ಕೂಡ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತೀರಾ? ಮೋದಿ ಯಾರೇ ಇದ್ರ ಪರವಾಗಿಲ್ಲ, ಮೋದಿ ನೋಡಿನೇ ಓಟ್ ಹಾಕೋದು. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಎಂ ಭದ್ರಣ್ಣ ಮಸ್ರಕಲ್ ಅಂತ. ಓಕೆ, ಏನಾಗ್ಬೋದು ಈ ಸರಿ ಎಲೆಕ್ಷನ್? ಇವತ್ತು ಈ ಎಲೆಕ್ಷನ್ ನೋಡ್ರಿ 2024 ಎಲೆಕ್ಷನ್ ಭಾಳ ಅದ್ಭುತವಾಗಿ ಆಗುತ್ತೆ. ಆಮೇಲೆ ವಿಸ್ಮಯಕಾರಿ ಆಗ್ತದೆ. ಹೌದೌದು, ಇದು ಮಾತ್ರ ಖಂಡಿತ. ಏನಾದ್ರೂ ಬದಲಾವಣೆ ಆಗ್ಬೋದಾ? ಬದಲಾವಣೆ ಅಂತಂದ್ರೆ ಬದಲಾವಣೆ ಆಗುತ್ತೆ. ಮತ್ತೆ ನೀವು ಅನ್ಕೊಂಡಂಗೆ ಬದಲಾವಣೆ ಆಗಲ್ಲ. ಬದಲಾವಣೆ ಆದದ್ದು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಸರ್ಕಾರ ಏನಾದ್ರೂ ಬದಲಾವಣೆ ಆಗುತ್ತಾ? ಕೇಂದ್ರದಲ್ಲಿ ಸರ್ಕಾರ ಬದಲಾವಣೆ ಆಗಲ್ಲ. ಯಾಕಂತಂದ್ರೆ ಸಾಕಷ್ಟು ಕೆಲಸಗಳು ಕೇಂದ್ರದಲ್ಲಾಗಿದೆ. ಇವತ್ತಿನ ದಿನ ಭಾರತ ಏನಂತೇಳಿ ಸನ್ಮಾನ್ಯ ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಭದ್ರವಾದ ಭಾರತವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟದ್ದು ಮೋದಿಯವರು. ಇದಕ್ಕಿಂತ ಮುಂಚೆ ಭಾರತ ಏನಿತ್ತು? ಏನೂ ಇದ್ದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚೈನಾ ಮತ್ತು ಅಮೇರಿಕಾ, ಫ್ರಾನ್ಸ್, ಜಪಾನ್ ಇಂಥ ರಾಷ್ಟ್ರಗಳದ್ದೇ ಒಂದು ದಬ್ಬಾಳಿಕೆ ಇತ್ತು. ಯಾವಾಗ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಟ್ಟಿ ನಾಯಕತ್ವವಾಗಿ ವಹಿಸ್ಕೊಂಡ್ರು, ಅಲ್ಲಿಂದ ಭಾರತ ಏನಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. BJP ಅವರು ಕೂಡ ಒಂದು ಸಮುದಾಯದ ಪರ ನಿಂತ್ಕೊಂಡಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಟ್ ಕಾಂಗ್ರೆಸ್ ಆರೋಪ ಇದು. ಅವರು ಆರೋಪ ಮಾಡ್ತಾರೆ, ಬಟ್ ತೋರಿಸಿ ಅಲ್ಲ. ಯಾವತ್ತಾದರೂ ಹಿಂದೂಗಳು ನನ್ನವರಂತ ಮೋದಿ ಹೇಳಿದಾರ? 124 ಕರೋಡ್ ದೇಶವಾಸಿ ಮೇರಾ ಭಾರತೀಯ, ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ವಾ? ಎಲ್ಲೂ ಮುಸಲ್ಮಾನ್ ಹಿಂದೂ ಅಂತ ಮಾಡಿಲ್ಲ ಮೋದಿಯವರು ಅಲ್ವಾ? ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್. ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ವಿಶ್ವಾಸ ಗಳಿಸ್ತಾ ಇದ್ದಾರೆ. ಇವತ್ತು ಮೋದಿ ಅಂದರೆ ಯಾವುದೋ ಒಂದು ಯುದ್ಧ ನಿಲ್ಲಿಸೋಷ್ಟು ತಾಕತ್ತು ಮೋದಿಯವರಿಗಿದೆ. ಹೌದ್ರಾ ಇಲ್ಲ? ಆ ಗಟ್ಟಿತನ ಮೋದಿಯಲ್ಲಿ ಇದೆ. ಹಂಗಾಗಿ ಜನ ಮೋದಿಯನ್ನ ಮತ್ತೆ ಬಯಸ್ತಾರ ಹೊರತಾಗಿ ನೀವು ವಿದೇಶದಲ್ಲಿ ಹೋಗಿ ಒಂದೊಂದು ಸ್ಟೇಟ್ಮೆಂಟ್ ಕೊಡಂತ ಲೀಡರ್ ಮೋದಿ ಅಲ್ಲ. ಈ ಸಾರಿ ಹಾಗಾದ್ರೆ ಫೈನಲಿ ಮೋದಿ ಬರ್ತಾರೆ. ಮೋದಿ ಬರಲೇಬೇಕು. ಇದು ನನ್ನ ಬರ್ಬೇಕು, ಮೋದಿ ಬರ್ಬೇಕು. ಸಿದ್ದರಾಮಯ್ಯ ಎಲ್ಲ ದೇಶ ಮಾಡ್ತಾನ, ದೇಶ ಹಾಳು ಮಾಡ್ತಾನ. ಹೆಣ್ಮಕ್ಳಿಗೆ ಕೊಟ್ಟಾನ ಕಾರಟು. ಗಂಡನ ಬಿಟ್ಟು ಹೋಗ್ತಾರ ದೇಶ ಮಾಡಾಕ. ಹೆಣ್ಮಕ್ಳು ಗಂಡ ಹೆಂಡ್ರ ಜಗಳ ಮನ್ಯಾಗ. ಇದು ಬಂದ್ ಮಾಡ ಅನ್ಬೇಕು. ಟಿಕೆಟು ಫ್ರೀ ಬೇಡ. ಯಾಕ ಬೇಡ? ಗಂಡ ಹೆಂಡ್ರು ಜಗಳ ಆಡ್ತಾರ ಮನ್ಯಾಗ. ಗಂಡನ ಬಿಟ್ಟು ದೇಶ ನೋಡಕ್ ಹೋಗ್ತಾರ ಹೆಂಡ್ರು. ಮತ್ತೆ ಮಕ್ಕಳು ಬಿಡ್ತಾರ, ಗಂಡನ ಬಿಡ್ತಾರ. ಆ ಊರು ಈ ಊರು ನೋಡಕ್ ಹೋಗ್ತಾರ. ಸುಮ್ಕ ಕೂಲಿ ಮಾಡಿ ಬದುಕೋದ್ ಗುಣ. ಗಂಡ ಹೆಂಡ್ರು ಜಗಳ ಬೇಸಲ್ಲ. ಕಾರ ರೋಡಿಸಿದ್ದಾನ ಮನ್ಯಾಗ ಆರಾಮ್ ಇರ್ತಾರ. ಟಿಕೆಟ್ ಬಂದ್ ಮಾಡ್ಯಾನ ಅದನ್ನ. ಟಿಕೆಟ್ $2,000 ರೂಪಾಯಿ ಕೊಡೋದು ಬಂದ್ ಮಾಡ್ಯಾನು. 2,000 ರೂಪಾಯಿ ಜನ ಬದುಕಲ್ಲ. ನಮ್ ದೇಶ ಹಾಳಾಗ್ತದ, ಕರ್ನಾಟಕ ಹಾಳಾಗ್ತದ, ಸಾಲ್ದಾಗ ಬೀಳ್ತದ. ಯಾವನ್ ಕಟ್ತಾರ ತಗಡ್ ಬಟ್ಟು ಹೊಡ್ಯಾತಾನ. ಬೇಡ, ಸಿದ್ದರಾಮಯ್ಯ ಬೇಡ, ಮೋದಿ ಬೇಕಾ? ಅವನ್ ಪುಣ್ಯವಿದ್ರು ಬರ್ತಾನ ಮೋದಿ. ದೈವ ಇದ್ರ ತಾನೇ ಬರ್ತಾನ. ನಾ ಬೇಡಂದ್ರೆ ಯಾರು ಹೋಗಲ್ಲ, ನಾ ಬಾ ಅಂದ್ರೆ ಬರಲ್ಲ. ಶಿವನ್ ಮಾಡವ್ ನನ್ ಕಡೆಗೆ ಇರ್ತಾನ. ಅಲ್ವೇ ಆರಾಮ್ ಬಸ್ನಾಗ ಫ್ರೀ ಆಗಿ ಓಡಾಡ್ತೀರಿ. ಬಸ್ ಬೇಡ. ಬಸ್ ಅಂತ ಕೂತಿ 3 ತಾಸು. ಒಂದ್ ಜಾತ್ರೆಗೆ ಬಿಟ್ಟಿಲ್ಲ ಬಸ್ಸು, ಒಂದ್ ಯಾವ್ದಕ್ಕ ಬಿಟ್ಟಿಲ್ಲ. ಪುಟ್ಟಿಗಳು ಗಂಟುಗಳು ಹೊತ್ಕೊಂಡು ನಿಂತಿ. ಒಂದು ಬಸ್ ಇಲ್ಲ. ತಿರುಗಿ ಬಿಟ್ಟಿರಂತ ಓಡಿಸ್ಕೊಂಡು ಹೋಗ್ತಾರೆ ಮಂದಿನ ನೋಡಿ. ಯಾ ಸಿದ್ದರಾಮಯ್ಯ ಕಲ್ತಾಗ ನೋಡ್ಬೇಕು. ಬೇಡ ಸಿದ್ದರಾಮಯ್ಯ ಬೇಡ. ಯಾರಿಗೆ ವೋಟ್ ಮಾಡ್ತೀನಿ ನೀನು? ನಾನು ಮೋದಿಗೆ ಮಾಡ್ತೇನೆ ನೋಡು. ಮೋದಿ ಜಿಂದಾಬಾದ್, ಮೋದಿ ಜಿಂದಾಬಾದ್. ಏನ್ ತಾತ? ಮೋದಿ ಯಾಕೆ? ಮೋದಿ ಗ್ಯಾರಂಟಿ. ಯಾಕೆ ಮೋದಿ ಯಾಕೆ? ದೇಶ ಸಂರಕ್ಷಣೆ ಮಾಡಂತ ಮೋದಿ. ನಮಗೆಲ್ಲ ಯುವಕರಿಗೆ, ಸಣ್ಣ ಯುವಕರಿಗೆ, ನಮಗೇನು ಎಲ್ಲ 60 ವಯಸ್ಸಾಗಿ ಸಣ್ಣದಲ್ಲ. ಎಲ್ಲ ನಾವು ಇಡೀ 68-70 ನಡೀತದ. ನಮಗೇನು ಕಾಂಗ್ರೆಸ್ ಸಂಬಂಧ ಅಲ್ಲ. ಯಾಕಂತ ಕೇಳಿದ್ರೆ ಎಲ್ಲರೂ ತಮ್ಮ ಜೇಬಿಗೆ ಹಾಕಿ ಕೇಳಕ್ಕೆ ಮಾಡ್ತಾರ. ನಿಷ್ಠಾವಂತ ಏಕಂದ್ರೆ ಮೋದಿ. ಮುಂದೆ ಯುವಕರು ಬೆಳೆಯಂಥ ಸಂರಕ್ಷಣೆ ಅಂದ್ರೆ ಮೋದಿ ಬರ್ಬೇಕು. ನಾವು ಹಾಕೋದು BJP, ಮೋದಿ. ವೀಕ್ಷಕರ ನೋಡಿದ್ರಲ್ಲ, ಇದು ದೇವದುರ್ಗ ವಿಧಾನಸಭಾ ಮತಕ್ಷೇತ್ರದ ಮತದಾರರ ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಇಲ್ಲಿನ ಜನ
ಬಹಳಷ್ಟು ಪ್ರಬುದ್ಧರಾಗಿದ್ದಾರೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರೇ ನಮಗೆ ದೇಶಕ್ಕೆ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಈ ಫ್ರೀ ಏನಂದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಫ್ರೀ ಆಗಿ ಕೊಟ್ಟಿದೆ, ಅಂದರೆ ಉಚಿತವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದೆಯಲ್ಲ, ಅದೆಲ್ಲ ಬೇಡ, ನಮಗೆ ಬೇಕಾಗಿಲ್ಲ, ದೇಶದ ಆರ್ಥಿಕತೆ ಕುಗ್ಗು ಹೋಗುತ್ತೆ, ಅದೆಲ್ಲ ಬೇಕಾಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪ್ರಬುದ್ಧರಾಗಿ ಮಾತನಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಫಲಿತಾಂಶ ಬರುತ್ತೆ, ಆಗ ಗೊತ್ತಾಗುತ್ತೆ ಯಾರು ವಿನ್ನರ್ ಯಾರು ಲೂಸರ್ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.